ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೆ ನಮ್ಮ ರಾಜಾಸ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ಸ್ವಾಗತ. ತಾವೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ದೈನಂದಿನ ಜೀವನದ ಒಂದು ಆರ್ಥಿಕ ಸ್ಥಿತಿಯ ಒಂದು ಮುನ್ನೋಟವನ್ನು, ಒಂದು ಪರಿಚಯವನ್ನು ಮಾಡಿಕೊಂಡು ಬರೋಣ. ನಾವೆಲ್ಲರೂ ನಮ್ಮ ದಿನದ ಆರಂಭವನ್ನು ಒಂದು ಶುಭಾರಂಭದೊಂದಿಗೆ, ಒಂದು ಪಾಸಿಟಿವ್ ನೋಟೊಂದಿಗೆ ಶುರು ಮಾಡುತ್ತೇವೆ. ನಂತರ ನಮ್ಮ ದಿನದ ಬದುಕಿನ ಜೊತೆಗೆ ನಮ್ಮ ಆರ್ಥಿಕತೆಯ ಬೆಂಬಲಕ್ಕೋಸ್ಕರ ಒಂದು ಕೆಲಸದ ನಿಮಿತ್ತವಾಗಿ ನಾವು ಹೊರಗಡೆ ಪ್ರಪಂಚದೊಂದಿಗೆ ಪ್ರತಿದಿನವನ್ನು ಶುರು ಮಾಡುತ್ತೇವೆ. ಒಂದು ನಿರ್ದಿಷ್ಟ ಪ್ರೆಷರ್ನೊಂದಿಗೆ, ಒಂದು ಒತ್ತಡದ ಜೀವನದೊಂದಿಗೆ ನಮ್ಮ ದಿನವನ್ನು ಶುರು ಮಾಡುತ್ತೇವೆ. ಈ ಒತ್ತಡವನ್ನು ನಿಭಾಯಿಸಿಕೊಂಡು ನಾವು ಫೈನಾನ್ಷಿಯಲ್ ಫ್ರೀಡಮ್ನ ಹತ್ರ ಹೊರಳುತ್ತೇವೆ. ಅದೇ ರೀತಿ ನಾವು ದುಡಿಮೆ ಮಾಡುವ ರೀತಿ ಎಂದರೆ ಒಂದು ಎಂಪ್ಲಾಯ್ ಆಗಿರ್ಬೋದು, ಒಂದು ಸೆಲ್ಫ್ ಎಂಪ್ಲಾಯ್, ಒಂದು ಬಿಸ್ನೆಸ್ ಮನ್ ಮತ್ತು ಇನ್ವೆಸ್ಟರ್. ಈ 4 ವಿಭಾಗದಲ್ಲಿ ನಾವು ಕೆಲಸ ಮಾಡುತ್ತೇವೆ. ಈ 4 ವಿಭಾಗದಲ್ಲಿ ಯಾರು ಹೆಚ್ಚು ಆರ್ಥಿಕವಾಗಿ ಹೆಚ್ಚು ಸ್ವತಂತ್ರರು, ಹೆಚ್ಚು ಬಲಶಾಲಿಗಳು ಎಂಬುದನ್ನು ನೋಡೋಣ. ಯಾರು ಹೆಚ್ಚು ಸಮರ್ಥರು ಆರ್ಥಿಕವಾಗಿ ನೋಡೋಣ. ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಈ 2 ವಿಭಾಗಗಳು ಫೈನಾನ್ಷಿಯಲ್ ಬರ್ಡನ್, ಆರ್ಥಿಕ ತೊಂದರೆಯನ್ನು ಅನುಭವಿಸ್ತಾರೆ. ಕಾರಣ ತಿಳಿಯೋಣ. ಇವರು ಒಂದು ಒಬ್ಬರೇ ಕೆಲಸ ಮಾಡುವಂಥ ಪರಿಸ್ಥಿತಿ. ಅವರ ಬದಲಿಗೆ ಯಾರು ಕೆಲಸ ಮಾಡೋದಿಲ್ಲ. ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ ಮಾಡಲು ಸಾಧ್ಯ ಮತ್ತು ತಮ್ಮ ಬಾಸ್ಗಳು, ಮ್ಯಾನೇಜರ್ಗಳನ್ನು ಫೇಸ್ ಮಾಡಬೇಕಾದರೆ ಕಂಪನಿಯ ಟಾರ್ಗೆಟ್, ಇವರ ಟಾರ್ಗೆಟ್ ಅಲ್ಲ, ಕಂಪನಿ ಟಾರ್ಗೆಟ್ ಕೆಲಸ ಮಾಡಬೇಕು. ಅದೇ ರೀತಿ ಬಿಸ್ನೆಸ್ ಮ್ಯಾನ್, ಇನ್ವೆಸ್ಟರ್ಸ್, ಇವರು ಯಾಕೆ ಹೆಚ್ಚು ಫೈನಾನ್ಷಿಯಲ್ ಫ್ರೀಡಮ್ನ ಪಡೆದುಕೊಂಡಿರ್ತಾರೆ? ಇದಕ್ಕೆ ಕಾರಣ ತಿಳಿದರೆ ಅವರು ತಮ್ಮ ಬಿಸ್ನೆಸ್ಗೆ ದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡೋಂಥ ಕೆಲಸ ಮಾಡುತ್ತಾರೆ. ಜೊತೆಗೆ ಕೆಲಸಕ್ಕೋಸ್ಕರ ಜನರನ್ನು ತೆಗೆದುಕೊಂಡು ಹೆಚ್ಚು ಜನರನ್ನು ಕೆಲಸ ಮಾಡಿಸುತ್ತಾರೆ ಮತ್ತು ಸ್ವಾಭಾವಿಕವಾಗಿ ಆನ್ಲೈನ್ ಕಾಂಪಿಟೇಷನ್ ಮತ್ತು ನಾನಾ ರೀತಿಯ ಕಾಂಪಿಟೇಷನ್ ಫೇಸ್ ಮಾಡಿ ರಿಸ್ಕ್ನ ತೆಗೆದುಕೊಳ್ಳುತ್ತಾರೆ. ಈ 4 ವಿಭಾಗದಲ್ಲಿ ನಾವು ಈಗ ಯಾವ ಸ್ಥಿತಿಯಲ್ಲಿದ್ದೇವೆ, ನಮ್ಮ ಪರಿಸ್ಥಿತಿ ಇವಾಗ ಎಲ್ಲಿ ಇದೆ, ನಾವು ಯಾವ ಮಟ್ಟದಲ್ಲಿ ಇದ್ದೇವೆ, ನಾವು ಮುಂದಿನ ಹಂತದಲ್ಲಿ ಏನು ಮಾಡಬಹುದು, ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗಲು ಯಾವ ಮಾರ್ಗವನ್ನು ಅನುಸರಿಸಬಹುದು ಎಂಬುದು ನಮಗೆ ಗೊಂದಲ ಉಂಟಾಗಿದೆ. ಈ ಗೊಂದಲದ ಸನ್ನಿವೇಶ ನಮ್ಮನ್ನು ಹೇಗೆ ಇಟ್ಟಿರುತ್ತದೆ ಎಂದರೆ, ಒಂದು ಕಡೆ ನಮ್ಮ ಸ್ವಾಭಾವಿಕ ಅವಶ್ಯಕತೆಗಳು, ಮತ್ತೊಂದು ಕಡೆ ಅವಕಾಶಗಳು. ಇಲ್ಲಿ ಯಾವುದನ್ನು ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂಬುದು ನಮಗೆ ಬಿಟ್ಟ ವಿಚಾರ. ಒಂದು ಪಕ್ಷ ನಾವು ಅವಕಾಶವನ್ನು ಆಯ್ಕೆ ಮಾಡಿಕೊಳ್ಳುವುದಾದರೆ ನಮಗೆ ಒಂದು ಅವಕಾಶ ನೀಡಿ, ನಮಗೆ ಹೆಲ್ಪ್ ಮಾಡಲು ಒಂದು ಇಂಡಿಯಾದ ಅತಿ ದೊಡ್ಡ ಬ್ರ್ಯಾಂಡ್, ಒಂದು ದೊಡ್ಡ ಕಂಪನಿ ನಮಗೆ ಅವಕಾಶದ ಕೀಲಿಕೆಯನ್ನು ಕೊಟ್ಟು ಆ ಅವಕಾಶದ ಬಾಗಿಲನ್ನು ತೆರೆಯುತ್ತದೆ. ಸರಿಸುಮಾರು 150 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಹೊಂದಿರತಕ್ಕಂಥ ಒಂದು ದೊಡ್ಡ ಮೋಸ್ಟ್ ಟ್ರಸ್ಟೆಡ್, ನಂಬಿಕೆ ಅರ್ಹ ಬ್ರ್ಯಾಂಡ್ ಆಗಿರ್ತದೆ. ನಮ್ಮನ್ನು ಇವತ್ತು ಸ್ವಾಗತ ಮಾಡ್ತಾರೆ. ಅಂಥ ಒಂದು ಬ್ರ್ಯಾಂಡೇ ಟಾಟಾ ಎ.ಐ. ಲೈಫ್ ಇನ್ಶೂರೆನ್ಸ್. ಇದು ಟಾಟಾ ಎ.ಐ. ಲೈಫ್ ಇನ್ಶೂರೆನ್ಸ್ ಟಾಟಾ ಗ್ರೂಪ್ನ ಒಂದು ಅಧಿಕೃತವಾದ ಕಂಪನಿ ಆಗಿರ್ತದೆ. ಇದು IRDA, ಇನ್ಶೂರೆನ್ಸ್ ರೆಗ್ಯುಲೇಟಿಂಗ್ ಡೆವಲಪ್ಮೆಂಟ್ ಅಥಾರಿಟಿ ಅವರ ಕಡೆಯಿಂದ ಸರ್ಟಿಫೈಡ್ ಲೈಸೆನ್ಸ್ ಕೂಡ ಪಡೆದಿರುತ್ತದೆ. ಇದು ಟಾಟಾ ಗ್ರೂಪ್ಸ್ನ ಒಂದು ಭಾಗವಾಗಿರುತ್ತದೆ. ಟಾಟಾ ಗ್ರೂಪ್ಸ್ ಕಂಪನಿಯು ಬಹಳ ದೊಡ್ಡ ಇತಿಹಾಸವನ್ನು, ಸರಿಸುಮಾರು 150ಕ್ಕೂ ಎಷ್ಟು ದೊಡ್ಡ ಇತಿಹಾಸವನ್ನು 1839ರಲ್ಲಿ ಜಮ್ಶೆಡ್ಜಿ ಟಾಟಾ ಅವರಿಂದ ಭಾರತದ ಇಂಡಸ್ಟ್ರಿ ಶುರುವಾಗಿದೆ. ಇಂಡಸ್ಟ್ರಿಯ ಒಂದು ಆರಂಭಗೊಂಡು ಇವತ್ತು ನಾನಾ ಲೀಡರ್ಗಳ ಮುಖಾಂತರ ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬ್ರ್ಯಾಂಡ್ ಆಗಿ, ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಹೊರಗಡೆ ಕೂಡ ಟಾಟಾ ಕಂಪನಿ ಒಂದು ದೊಡ್ಡ ಬ್ರ್ಯಾಂಡಾಗಿ ದೇಶದ ಜನತೆಯ ನಂಬಿಕೆಯನ್ನು ಉಳಿಸಿಕೊಂಡು ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚಾದ್ಯಂತ ಈ ಒಂದು ಬ್ರ್ಯಾಂಡ್ ಬೆಳೆದು ನಿಂತಿದೆ. ಈ ಬ್ರ್ಯಾಂಡ್ನ ವಿಸ್ತಾರವನ್ನು ನೋಡಿದರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಈ ಒಂದು ಟಾಟಾ ಗ್ರೂಪ್ಸ್ನವರು ತಮ್ಮದೇ ಆದ ಒಂದು ಬಿಸ್ನೆಸ್ ಮಾಡ್ತಾರೆ. ಒನ್ ಟೀಮ್ ಒನ್ ಡ್ರೀಮ್. ಒಂದು ಕನಸಿನೊಂದಿಗೆ ನೀವು ಒಂದು ನಮ್ಮ ಟೀಮ್ನ ಇವತ್ತೇ ನಮ್ಮ ಒಂದು ಟೀಮ್ ಜೊತೆ, ಟಾಟಾ ಟೀಮ್ ಜೊತೆ ನೀವು ಸೇರ್ಪಡೆಗೊಳ್ಳುವುದಾದರೆ ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಫ್ಯೂಚರ್ ಈ ಕ್ಷಣದಿಂದ ಶುರುವಾಗುತ್ತದೆ. ನೀವು ಕೂಡ ಈ ಒಂದು ಅಪರ್ಚುನಿಟಿನ ಯುಟಿಲೈಸ್ ಮಾಡಿಕೊಂಡು ನೀವು ಕೂಡ ಒಬ್ಬ ಉದ್ಯಮಿಗೆ, ಆಂಟ್ರಪ್ರನರ್ ಆಗ್ಬೋದು, ಬಿ ಎ ಗುಡ್ ಲೀಡರ್ ಮುಖಾಂತರ. ಸಾಕಷ್ಟು ಜನ ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಇಷ್ಟಪಡ್ತಾರೆ. ಕೆಲವು ಜನ ಆಂಟ್ರಪ್ರನರ್ ಆಗಲು ಬಯಸುತ್ತಾರೆ. ಆ ಕೆಲವರಲ್ಲಿ ನೀವು ಕೂಡ ಒಂದು ಲೀಡರ್ಶಿಪ್ ರೋಲ್ನ ತಗೊಂಡು ಆ್ಯಸ್ ಎ ಲೀಡರ್ ಆಗಿ ನೀವು ಕೂಡ ಈ ಒಂದು ಅವಕಾಶ ಟಾಟಾ ಗ್ರೂಪ್ಸ್ ಅವರನ್ನ ಟಾಟಾ ಎ.ಐ. ಮುಖಾಂತರ ಒಂದು
ಲೀಡರ್ಶಿಪ್ ತೆಗೆದುಕೊಂಡು ಆಂಟ್ರಪ್ರನರ್ ಆಗೋದೇ ಆದರೆ ಒಂದು ಝೀರೋ ಕಾಸ್ಟ್ನಲ್ಲಿ ನೀವು ಒಬ್ಬ ಆಂಟ್ರಪ್ರನರ್ ಆಗ್ಬೋದು, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡದೆ. ಅದೇ ರೀತಿ ಯಾರನ್ನು ಸಂಬಳಕ್ಕಿಂತ ತೆಗೆದುಕೊಳ್ಳದೆ ಒಂದು ಟೀಮ್ ಬೆನಿಫಿಟ್, ಒಂದು ಟೀಮ್ ವರ್ಕ್ನ ನೀವು ಅಡ್ವಾಂಟೇಜ್ನ ಕೂಡ ತಗೋಬೋದು. ಅದೇ ರೀತಿ ನಿಮಗೆ ಯಾರು ಇಲ್ಲಿ ಬಾಸ್ ಇರೋದಿಲ್ಲ, ಯಾರು ನಿಮಗೆ ಟಾರ್ಗೆಟ್ ಕೊಡೋದಿಲ್ಲ. ನಿಮ್ಮದೇ ಆದ ಸ್ವತಂತ್ರ ರೀತಿಯಲ್ಲಿ ನೀವು ಬಿಸ್ನೆಸ್ ಮಾಡ್ಬೋದು. ಅನ್ಲಿಮಿಟೆಡ್ ಇನ್ಕಮ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಟೀಮ್ ಮುಖಾಂತರ. ಸೊ ನಿಮ್ಮ ಟೀಮು ನಿಮಗೆ ಇನ್ಕಮ್ ಮಾಡಿಕೊಡುತ್ತೆ. ನೀವೊಂದು ಟೀಮ್ನ ಬಿಲ್ಡ್ ಮಾಡಿದ್ದೆ ಆದರೆ ಇಲ್ಲಿ ನಿಮಗೆ ಸಹಾಯ ಮಾಡಲು ಒಂದು ವ್ಯವಸ್ಥಿತವಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ಇರ್ತದೆ. ನಿಮಗೆ ನಾರ್ಮಲ್ ವರ್ಕ್ ಪ್ಲೇಸ್ನಲ್ಲಿ ಇರುತ್ತೆ, ಕಾಂಪಿಟೇಷನ್ ಇರೋದಿಲ್ಲ. ಸೊ ಒಂದು ಬೋಲ್ಡ್ ಸ್ಟೆಪ್ನ ನೀವು ಒಂದು ದೊಡ್ಡ ನಿರ್ಧಾರದೊಂದಿಗೆ ನೀವು ಮುಂದೆ ಬಂದಿದ್ದೆ ಆದರೆ ಈ ಒಂದು ಅವಕಾಶ ನಿಮಗೆ ಏನಕ್ಕೆ ಬೇಕಾಗುತ್ತೆ ಅಂತ ಅಂದರೆ, ಈ ಒಂದು ಅವಕಾಶ ನಿಮಗೇನಕ್ಕೆ ಬೇಕಂದರೆ ಇವತ್ತಿನ ದಿನಗಳಲ್ಲಿ ಖರ್ಚು ವೆಚ್ಚ ಜಾಸ್ತಿ ಆಗಿದೆ, ಇನ್ಕಮ್ ವ್ಯಾಲ್ಯೂ ಕಮ್ಮಿ ಆಗ್ತಾಯಿದೆ. ಸೊ ಇನ್ಫ್ಲೇಷನ್ ಮುಖಾಂತರ ನಾವು ಎಷ್ಟು ದುಡಿದ್ರೂ ಕೂಡ ನಮ್ಮ ಒಂದು ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗೋಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮಗೆ ಖರ್ಚು ವೆಚ್ಚದಲ್ಲಿ ಇನ್ಫ್ಲೇಷನ್ನ ಒಂದು ಒತ್ತಡ ನಮಗೆ ಬೀಳ್ತಿದೆ. ಕಾರಣ ಏನಪ್ಪ ಅಂದರೆ ನಮ್ಮ ಸ್ಯಾಲ್ರಿಗೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೇವೆ. ಸೊ ಆದ್ದರಿಂದ ಅದಕ್ಕೋಸ್ಕರನೇ ಕೆಲಸ ಮಾಡೋಂಥ ಪರಿಸ್ಥಿತಿಗೆ ನಾವು ಒಳಗಾಗಿದ್ದೇವೆ. ಆದ್ದರಿಂದ ಇವತ್ತಿನ ದಿನ ನೀವು ಏನು ಮಾಡ್ತೀರಾ ಅದು ನಿಮ್ಮ ಫ್ಯೂಚರ್ ಆಗುತ್ತೆ, ನಾಳೆ ಮಾಡೋದಲ್ಲ. ಇವತ್ತೇ ಒಂದು ಒಳ್ಳೆಯ ನಿರ್ಧಾರನ ನಿಮ್ಮ ಕೆರಿಯರ್ ಬಿಲ್ಡ್ ಆಪ್ಷನ್ ಟಾಟಾ ಎ ಮುಖಾಂತರ ಕೊಡ್ತಾ ಇದೆ. ಇಂಥ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಭಾರತದಲ್ಲಿ ತೆಗೆದರೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಈಕ್ವಲ್ ಆಪರ್ಚುನಿಟಿನ, ಸೇಮ್ ಆಪರ್ಚುನಿಟಿನ ಟಾಟಾ ಎಲ್ಲಿ ನೀವು ಕೂಡ ಏಜೆಂಟ್ ಆಗೋದ್ರ ಮುಖಾಂತರ ನೀವೊಂದು ಆಪರ್ಚುನಿಟಿನ, ಲೇಡೀಸ್ ಅಥವಾ ಜೆಂಟ್ಸ್ ಯಾರಾಗಿದ್ದರೂ ಕೂಡ ಈ ಒಂದು ಆಪರ್ಚುನಿಟಿ ತೊಗೊಂಡ್ರೆ ನೀವು ಒಂದು ಆಪ್ಷನಲ್ಲಿ 2 in 1 ಒಂದು ಆಪರ್ಚುನಿಟಿಲಿ ಅಡ್ವೈಸರ್ ಆಗ್ಬೋದು ಮತ್ತು ಆ್ಯಸ್ ಎ ಲೀಡರ್ ಆಗಿ ನೀವು ಎರಡೂ ಆಯ್ಕೆಯನ್ನು ಕೊಡೋದು. ಲೀಡರ್ಶಿಪ್ನಲ್ಲಿ ನೀವು ಅನ್ಲಿಮಿಟೆಡ್ ಪೀಪಲ್ನ ನಿಮಗೋಸ್ಕರ ಕೆಲಸ ಮಾಡೋದು, ನೀವು ಆಯ್ಕೆ ಮಾಡಿಕೊಂಡು ಅವ್ರ ಮುಖಾಂತರ ಒಂದು ದೊಡ್ಡ ಟೀಮ್ನ ನೀವು ಬಿಲ್ಡ್ ಮಾಡಿದರೆ ಒಂದು ಆಂಟ್ರಪ್ರನರ್ ರೀತಿ ನೀವು ಕೂಡ ಟೀಮ್ ಅಡ್ವಾಂಟೇಜ್ನ ಲೆವೆಲ್ ಬೈ ಲೆವೆಲ್ಲು ನೀವು ಪ್ರತಿಯೊಬ್ಬರು ಕೂಡ ನೀವು ಲೆವೆಲ್ ಬೈ ಲೆವೆಲ್ ಇನ್ಕಮ್ನ ತಗೊಳ್ತಾ ಹೋಗ್ಬೋದು. ಈ ನಿಮ್ಗೆ ಇನ್ಕಮ್ ಇಲ್ಲಿ ಕಾಂಪೌಂಡಿಂಗ್ ಆಗೋಂಥ ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ಒಬ್ಬ ರಾಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಪವರ್ ಆಫ್ ಕಾಂಪೌಂಡಿಂಗ್ ಇಸ್ 8th ವಂಡರ್ ಅಂತ ಹೇಳ್ತಾರೆ. ಯಾವ ರೀತಿ ಅಂದರೆ ಜಸ್ಟ್ ಟೂ ಕಾಂಪೌಂಡಿಂಗ್ ಆಫ್ ಪವರ್ನ ನೀವು ಇಲ್ಲಿ ನೋಡ್ಬೋದು. ಈ ಕಾಂಪೌಂಡಿಂಗ್ ಪವರ್ ಹೇಗಿರುತ್ತೆ ಅಂದರೆ ಜಸ್ಟ್ ಲೈಕ್ ಎ ನೆವರ್ ಎಂಡ್ ಪ್ರೋಸೆಸ್. ಒಂದು ಸೀಡ್ಸಿಂದ ಒಂದು ಟ್ರೀ ಯಾವ ರೀತಿ ಆಗುತ್ತೆ ಅದೇ ರೀತಿ ಪ್ರತಿಯೊಬ್ಬ ಪರ್ಸನ್ನು ಕೂಡ ಒಬ್ಬ ಸೀಡ್ಸಿಂದ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ದೊಡ್ಡ ಟೀಮ್ನ ಕಟ್ಟಬಲ್ಲ. ಅದೇ ರೀತಿ ಒಂದು ಸಣ್ಣ ಬೀಜ ಒಂದು ದೊಡ್ಡ ಮರ ಹೇಗಾಗುತ್ತೆ ಅದೇ ರೀತಿಯಾಗಿ ನೀವು ಕೂಡ ಒಂದು ದೊಡ್ಡ ಟೀಮ್ನ ಇಲ್ಲಿ ಕಟ್ಟಿ ಆ ಒಂದು ಟೀಮ್ನ ಬೆನಿಫಿಟ್ನ ನೀವು ತಗೋಬೋದು. ಪ್ರತಿಯೊಂದು ಬೀಜ ಕೂಡ ಒಂದು ದೊಡ್ಡ ಮರ ಆಗೋಂಥ ಒಂದು ಸಾಮರ್ಥ್ಯ ಐತೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ದೊಡ್ಡ ಟೀಮ್ನ ಕಟ್ಟೋಂಥ ಕೇಪಬಿಲಿಟಿ ಇರುತ್ತೆ. ಸೊ ನೀವೇನಾದರೂ ಬಾಸ್ ಆಗಬೇಕು ಅಥವಾ ಬಾಸ್ಗೆ ಕೆಲಸ ಮಾಡಬೇಕು, ನಿರ್ಧಾರನ ನೀವೇ ತಗೊಳ್ಳಿ. ನಿಮ್ಮ ನಿರ್ಧಾರದಿಂದ ಈ ಕ್ಷಣ ನೀವು ಒಂದು ಹೆಜ್ಜೆ ಮುಂದೆ ಬಂದರೆ ನಿಮ್ಮ ಭವಿಷ್ಯದಲ್ಲಿ ನೀವು ಒಂದು 1000 ಮೈಲಿ ಜರ್ನಿ ಮಾಡಲಿಕ್ಕೆ ನಮ್ಮ ಒಂದು ಟೀಮ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಈ ಜರ್ನಿ ಆಫ್ 1000 ಮೈಲ್ ಸ್ಟಾರ್ಟ್ ಫ್ರಮ್ ಸಿಂಗಲ್ ಸ್ಟೆಪ್ ಅನ್ನೋ ಥರ ಒಂದು ನಿರ್ಧಾರ ತಗೊಳ್ಳಿ. ಸಕ್ಸಸ್ ಇಸ್ ಮ್ಯಾಟರ್ ಆಫ್ ಚಾನ್ಸ್, ಇಟ್ ಇಸ್ ಎ ಮ್ಯಾಟರ್ ಆಫ್ ಚಾಯ್ಸ್ ಅನ್ನೋ ರೀತಿ ನೀವು ನಿಮ್ಮ ಸಕ್ಸಸ್ನ ಚಾಯ್ಸ್ ಮಾಡ್ಕೊಂಡಿದ್ದೆ ಆದರೆ ಚಾನ್ಸ್ ನೋಡಿದೆ ಒಂದು ಡೆಸ್ಟಿನೇಷನ್, ನಿಮ್ಮ ಫ್ಯೂಚರ್ ಡೆಸ್ಟಿನೇಷನ್ ಶೇಪು ಇವಾಗಲೇ ನಿಮ್ಮ ಕೈಗೆ ಗೊತ್ತಾಗುತ್ತೆ. ನಿಮ್ಮ ಫ್ಯೂಚರು ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಸೊ ಈ ಕ್ಷಣದ ನಿಮ್ಮ ಡಿಸಿಷನ್ನು ಮುಂದಿನ ಡೆಸ್ಟಿನೇಷನ್ನ ಶೇಪ್ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಎ ಗ್ರೇಟ್ ಜರ್ನಿ ಇನ್ ಟಾಟಾ.